ಮೇನ್ ಅಟ್ರಾಕ್ಷನ್ ಆದಂತ ಟಾಯ್ ಟ್ರೈನ್ ಹೋಗ್ತಾ ಇದ್ದೀವಿ. ಸೀನಿಕ್ ರೈಲ್ ರೂಟ್ಸ್ ಆಫ್ ಇಂಡಿಯಾ ಅಂತ ಇವರು ರೆಕಮೆಂಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗ್ಬೋದು ಅಂತ. ರೈಲ್ವೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣುವಂಥದ್ದು. ಸೊ ನೀವು ನೋಡ್ಕೊಳ್ಳಿ, ಹೋಗಿಲ್ಲ ಅಂದ್ರೆ ಹೋಗಿ. ಹ್ಯಾರಿ ಪಾಟರ್ ಅಲ್ಲಿ ಟ್ರೈನ್ ಇದೆಯಲ್ಲ, ಹಾಗ್ವಾರ್ಡ್ ಎಕ್ಸ್ಪ್ರೆಸ್, ಆ ಥರ ವೈಬ್ ಬರುತ್ತೆ ಹರಿಪುತ್ರ ಫ್ಯಾನ್ಸ್ಗೆ. ಆ್ಯಂಡ್ ಇದರಲ್ಲಿ ಸ್ಟೋರ್ ರೂಮು, ಕಿಚನ್ನು, ಪ್ರೇಯರ್ ರೂಮು, ಶವರ್ ರೂಮ್ ಎಲ್ಲ ಇತ್ತಂತೆ. ಇಲ್ಲಿ ಕುಕ್ಸ್ ರೆಸ್ಟ್ ರೂಮ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಿಮ್ಮ ವೀಕೆಂಡ್ ನ ಒಂದು ಲೆಸ್ ಬೋರಿಂಗ್ ವೀಕೆಂಡ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡಕ್ ಬಂದಿದ್ದೀವಿ. ಸೊ ನಾವು ಬಂದಿರೋ ಜಾಗನೇ ಮೈಸೂರು ರೈಲ್ವೆ ಮ್ಯೂಸಿಯಂ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ರೈಲ್ಗಳು ಹೆಂಗಿರುತ್ತೆ, ಹಳೆ ಕಾಲದವ್ರು ಹೆಂಗ್ ರೈಲ್ ಬಿಡ್ತಾ ಇದ್ರು ಅಂತ ನಿಮ್ಗೆ ತೋರಿಸ್ತೀವಿ. ಸೊ ಇವಾಗ ಒಳಗೋಗೋಣ ಬನ್ನಿ. ಸೊ ಇದು ಪಾರ್ಕಿಂಗ್ ಚಾರ್ಜಸ್. ಸೈಕಲ್ ಬೈಕಲ್ ಬಂದ್ರೆ 20, ನಾವು 30 ರೂಪಾಯಿ ಕೊಟ್ವಿ. ಇವಾಗ ಎಂಟ್ರಿ ಆಗಿದ್ದೀವಿ ಮೈಸೂರು ರೈಲ್ ಮ್ಯೂಸಿಯಂನ. ಈಗ ಪ್ರಯಾಣ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾಳೆ. 50 ರೂಪಾಯಿ ದೊಡ್ಡವ್ರಿಗೆ, ಚಿಕ್ಕ ಮಕ್ಕಳಿಗೆ 20 ರೂಪಾಯಿ ಅಂತೆ. ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್. CFTRI ಮೈಸೂರು CFTRI ಮೇನ್ ಗೇಟ್ದು ಆಪೋಸಿಟ್ ಇದೆ. ಅರೆ ಟಿಕೆಟ್ ಕೊಡಿ, 50 ರೂಪೀಸ್, ಮಕ್ಳಿಗೆ 20. ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲ ವಿಡಿಯೋಸ್ ಮುಖಾಂತರ ಡಾಕ್ಯುಮೆಂಟ್ರಿ ಥರ ಪ್ಲೇ ಮಾಡಿಬಿಟ್ಟಿದ್ದಾರೆ. ನಾವು ನೋಡ್ಕೊಂಡು ಹೋದರೆ ಒಂದು ಐಡಿಯಾ ಬರುತ್ತೆ ಅಂತ. ಇದು ಮೈಸೂರು ರೈಲ್ವೆ ಸ್ಟೇಷನ್ದು ಮಿನಿಯೇಚರ್ ಮಾಡಿದ್ದಾರೆ ಎಂಟ್ರೆನ್ಸ್ ಅಲ್ಲೇ. ಆಮೇಲೆ ಅಲ್ಲಿ ಕಾವೇರಿ ರಿವರ್ ಬ್ರಿಡ್ಜ್ ಇದೆಯಲ್ಲ, ಅದು ಶ್ರೀರಂಗಪಟ್ಟಣ ಗರುಡರ್ ಬ್ರಿಡ್ಜ್. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಗ್ನಲ್ಸ್ ಕೊಡಕ್ಕೆ ಯೂಸ್ ಮಾಡ್ತಿದ್ದಾರಂತೆ. ಅವಾಗ ಓಲ್ಡ್ ಟೆಕ್ನಿಕ್, ಹಿಂಗೆ ಲಿಫ್ಟ್ ಮಾಡಿದ್ರೆ ಸಿಗ್ನಲ್ ಆನ್ ಆಫ್ ಆಗುತ್ತೆ, ಹಳೇ ಸ್ಟೈಲು. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದನ್ನ ತೋರಿಸಿದ್ದಾರೆ. ನ್ಯಾರೋ ಗೇಜ್ ಇದು ಸ್ಲೀಪರ್ ಅಂತೆ, ಆ ಮರದ್ದೇನಿದೆ ಅದನ್ನ ಸ್ಲೀಪರ್ ಅಂತ ಅಂತೆ. ಸೊ ಅದು ಡಿಫ್ರೆಂಟ್, ಅವಾಗಿಂದದು ಹಳೇದು. ಮೀಟರ್ ಗೇಜ್ ಸ್ಟೀಲ್ ಸ್ಲೀಪರ್ ಇದ್ರಲ್ಲಿ ನೋಡಿ, ಇದು ಸ್ಟೀಲ್ ಇದೆ ಕೆಳಗಡೆ, ಅಲ್ಲಿ ವುಡ್ ಇತ್ತು. ಅದೇ ಅದು ಗೇಜ್ಗಳು ಡಿಫ್ರೆನ್ಸ್ ಆಗ್ತಾ ಇದೆ. ಅದು ನ್ಯಾರೋ ಗೇಜು, ಇದು ಮೀಟರ್ ಗೇಜು ದೊಡ್ಡದಾಗಿದೆ. ಅದು ಇನ್ನೂ ದೊಡ್ಡದಿದೆ ನೋಡು, ಬ್ರಾಡ್ ಗೇಜ್. ಕಾಂಕ್ರೀಟ್ ಇದು ಅನ್ಸುತ್ತಲ್ಲ ಈಗ ಯೂಸ್ ಮಾಡೋದು, ಕಾಂಕ್ರೀಟ್ ಅನ್ಸುತ್ತೆ ಈಗ ನಾರ್ಮಲ್ ಆಗಿ. ರೈಟ್ ನಾವು ಚೆನ್ನಾಗಿ ಮಾಡ್ಯಾರ ಇದನ್ನ. 3 ಗೇಜ್ ತೋರಿಸಿದ್ದಾರೆ. ಇಲ್ಲಿ ಫೋಟೋ ತೆಗೆಸ್ಕೋಬಹುದು. ಇದು ಪುಷ್ ಟ್ರಾಲಿ ಅಂತ ಅಂತೆ. ಸೊ ಇದು ಇನ್ಸ್ಪೆಕ್ಟ್ ಮಾಡಕ್ಕೆ ಟ್ರ್ಯಾಕ್ಗಳನ್ನ ಉಪಯೋಗಿಸ್ತಿದ್ದೆ ಇನ್ಸ್ಪೆಕ್ಟರ್ಸ್ಗಳು. ಆ್ಯಂಡ್ ಇದಿಲ್ಲೇ ಹ್ಯಾಂಡ್ ಗೇರ್ಸ್ ಇದೆ. ಸೊ ಇಲ್ಲೇ ಇದನ್ನ ಸ್ಟಾಪ್ ಮಾಡೋದು ಆ್ಯಂಡ್ ಹಂಗೆ ಪುಷ್ ಮಾಡ್ಬಿಟ್ಟು ಹಂಗೆ ಹತ್ತು ಕೂತ್ಕೊಳ್ಳೋ ಥರ ಅಂತೆ. ಈಗ ಹಳೇ ಸ್ಟೈಲ್. ಫೋಟೋ ತೆಗೆಸ್ಕೋಬಹುದು. ಈಗ ಸದ್ಯಕ್ಕೆ ಇಲ್ಲಿ ಪಟ ತೆಗೆಸ್ಕೋಬಹುದು. ಅಷ್ಟು ಪ್ರಶಾಂತವಾಗಿದೆ ಇಲ್ಲಿ. ಫುಲ್ ಗಿಡ ಮರಗಳ ಮಧ್ಯೆ ಒಂದೊಂದ್ ಕಡೆ ಓಡಾಡ್ಕೊಂಡು ಹೋಗೋದು. ಸ್ಟೀಮ್ ಲೋಕೋಮೋಟಿವ್ ಅಂತೆ, 1963 ಮಾಡಿರೋದು. ಮೀಟರ್ ಗೇಜಲ್ಲಿ ಓಡ್ತಾ ಇದ್ದಿದ್ದಂತೆ. ಫುಲ್ಲು ಹಳೇ ಕಾಲ ರೆಟ್ರೋ ವೈಬ್ಸ್ ಬರ್ತಾ ಇದೆ. ಅಣ್ಣವ್ರು ಇಟ್ಕೊ ಹೋಗ್ತಿದ್ದಾರಲ್ಲ ಟ್ರೈನಲ್ಲಿ. ಅಪ್ರೆ ಒಂದು ರೌಂಡ್ ಹೋಗ್ಬರೋಣ. ಸ್ಟೀಮ್ ಇಂಜಿನ್ಗಳು ಅವಾಗ ಹಿಂಗಿದ್ವು, ಇವಾಗ ಗೊತ್ತಾಗಲ್ಲ ನಮಗೆ ಅದರ ಕಷ್ಟಗಳು. ಎಷ್ಟು ಮಜಬೂತಾಗಿದೆ ಆ್ಯಂಡ್ ದೊಡ್ಡ ವೀಲ್ಗಳು. ಏನು ಅಬ್ಸರ್ವ್ ಮಾಡಿದ್ದೀವಿ ಅಷ್ಟು ಡೀಟೇಲ್ ಆಗಿ? ಒಳಗೆ ಹೋಗ್ಬೋದಾ? ಇಡಿ ಹೋಗೋಣ. ಸೊ ಇವಾಗ ಟ್ರೈನ್ ಓಡಿಸ್ತಿದ್ದಂಥ ಡ್ರೈವರ್ ರೂಮ್ಗೆ ಹೋಗೋಣ. ಕ್ರೇಜಿ ಅಲ್ವಾ? ಇಲ್ಲಿ ಇದು ಕೋಲ್ ಆಗ್ತಾ ಇದ್ದಿದ್ದು ಅನ್ಸುತ್ತೆ, ಸ್ಟೀಮ್ ಇದ ಜನರೇಟ್ ಆಗೋಕ್ಕೆ. ಸಖತ್ತಾಗಿದೆ. ಸೊ ಇದು MG ರೈಲ್ ಬಸ್ ಅಂತಂತೆ. ಸೊ 1930 ಮಾಡಿರೋದು, ನಮ್ಮ ಬೆಮ್ಮೆಲ್ ಅವ್ರು ಮಾಡಿರೋದು. ಇದು ಚೆನ್ನಾಗಿದೆ. ಇಲ್ಲಿ 2 ಸೀಟ್ ಇದೆ, ಇಬ್ರು ಕೂತ್ಕೊಂಡು ಹೋಗೋದು. ಒಳ್ಳೆ ಪುಟ್ಟ ಆಟ ಸಾಮಾನು ಟ್ರೈನ್ ಇದೆ ಅಲ್ವಾ? ಮುಂಚೆ ಇದ್ರಲ್ಲೇ ಹೋಗ್ತಿರು ಜನ, ಅಂದ್ರೆ ಕ್ರೇಜಿ. ಚೆನ್ನಾಗಿದೆ. ಒರಿಜಿನಲ್ ಸೀಟ್ಸ್ ಇದೆ ಆಕ್ಚುಲಿ ಇದೆಲ್ಲ. ಹೌದು ಅಲ್ಲ, ಇದು ಯೂಸ್ ಮಾಡ್ತಿರಂತೆ ಪ್ರೇಮ್. ಶಿವಮೊಗ್ಗದಿಂದ ರನ್ ಆಗ್ತಿತ್ತಂತೆ ಇದು. ಚೆನ್ನಾಗಿದೆ ಈ ತರ ಪುಟ್ಟ ಟ್ರೈನ್. ಸೊ ಇದು MG ವುಡನ್ ವ್ಯಾಗನ್ ಅಂತಂತೆ. ಸೊ ಇದನ್ನ ಟೂಲ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ರಂತೆ, ತುಂಬ್ಕೊಂಡು ಹೋಗೋ ಟೂಲ್ಸ್ನ. ಒಂದು 100 years ಓಲ್ಡ್ ಇದು. ಅದನ್ನ ರೀಬಿಲ್ಟ್ ಮಾಡಿದ್ದಾರೆ ಇವರು. ಹೌದು, 2014 ಮಾಡಿ ಇದು ಮಾಡಿದ್ದಾರೆ, ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ. ಇದು MG ಹ್ಯಾಂಡ್ ಕ್ರೇನ್ ಅಂತ. ಸೊ ಇದು 1885 ಯೂಸ್ ಮಾಡ್ತಿದ್ದಂತೆ. 5 ಟನ್ ಎತ್ತೋ ಅಂತ ಕೆಪಾಸಿಟಿ ಇತ್ತಂತೆ ಇದಕ್ಕೆ. ಫುಲ್ಲು ಚೆನ್ನಾಗಿದೆ. ಹಳೇ ಇದೆಲ್ಲ ಹಳೇ ಇದು ಸರಿ ಇವೆಲ್ಲ.
ಈಗ ಇಲ್ಲೇ ಹೊಯ್ಸಳ ಗೃಹ ಅಂತಿದೆ, ಹೊಯ್ಸಳ ಹೌಸ್. ಇದು ಬೇಸಿಕಲಿ ಆಡಿಯೋ ವಿಜುವಲ್ ರೂಮ್ ಅಂತೆ. ಸೊ ಇಲ್ಲಿ ನೋಡ್ಬೋದು ನಾವೆಲ್ಲ ಸುಮಾರು ಆಡಿಯೋಸ್ ಇರುತ್ತೆ ಮತ್ತು ವೀಡಿಯೋಸ್ ಥರ ಇರ್ಬೋದು. ನೋಡೋಣ, ಎವಲ್ಯೂಷನ್ ಆಫ್ ಡೀಸೆಲ್ ಲೋಕೋಮೋಟಿವ್ಸ್ ಇನ್ ಇಂಡಿಯಾ. ಸೊ ನಮ್ಮ ಟ್ರೈನ್ಗಳು ಹೇಗೆ ಎವಾಲ್ವ್ ಆಗಿ ಬಂದಿದೆ ಅಂತ ನೀಟಾಗೆಲ್ಲ ಇಲ್ಲಿ ತೋರಿಸಿದ್ದಾರೆ ವಿತ್ ಫೋಟೋಸು. ಇದು ಸೀನಿಕ್ ರೈಲ್ ರೂಟ್ಸ್ ಆಫ್ ಇಂಡಿಯಾ ಅಂತ ಇವರು ರೆಕಮೆಂಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗ್ಬೋದು ಅಂತ. ರೈಲ್ವೇಸಲ್ಲಿ ತುಂಬ ಚೆನ್ನಾಗಿ ಕಾಣುವಂಥದ್ದು. ಸೊ ನೀವು ನೋಡ್ಕೊಳ್ಳಿ, ಹೋಗಿಲ್ಲ ಅಂದರೆ ಹೋಗಿ. ಇದು ದೂದ್ ಸಾಗರ್ದು, ಹುಬ್ಳಿ, ಗೋವಾ, ಮಡ್ಗಾಂವ್. ಫಸ್ಟ್ ಒನ್ನಾ? ಮೈನಾ ಫಿಲ್ಮ್ದು. ಹಾಂ ಹಾಂ ಹಾಂ. ಮುಂಬೈ, ಗೋವಾ. ಮುಂಬೈ. ಇದು ವಿಶಾಖಪಟ್ಟಣಂ. ಬ್ಯೂಟಿಫುಲ್ ಅరకు ವ್ಯಾಲಿ. ಕರ್ಜತ್, ಲೋನಾವ್ಲಾ. ಸೆಂಟ್ರಲ್ ರೈಲ್ವೆ ಇದು. ಮಹಾರಾಷ್ಟ್ರ. ತಮಿಳುನಾಡು ರಾಮೇಶ್ವರಂ. ಇದು ರೀಲ್ಸ್ ಅಲ್ಲೆಲ್ಲ ಫೇಮಸ್. ಆಮೇಲೆ ಊಟಿದು ಟಾಯ್ ಟ್ರೈನ್. ಆಮೇಲೆ ಇದು ಶಿಮ್ಲಾ. ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಇದು ಡಾರ್ಜಿಲಿಂಗ್. ಕೊನೆಯದು ಶ್ರೀನಗರ್, ಬರಮುಲ್ಲಾ ರೋಡ್. ಓಕೆ, ಇಲ್ಲಿಗೆ ಸದ್ಯಕ್ಕೆ ಹೋಗೋಕ್ಕೆ ಡೌಟ್ ಇದೆ, ಹೋಗ್ಬೇಕು ಶ್ರೀನಗರ್ಗೆ ಓಪನ್ ಮಾಡಿದಾಗ. ಬಟ್ ಇಷ್ಟಕ್ಕೂ ಹೋಗಬೇಕು, ಚೆನ್ನಾಗಿರುತ್ತೆ. ಇದು ಟಿಕೆಟ್ ಪ್ರಿಂಟಿಂಗ್ ಮಿಷಿನ್ ಅಂತೆ. 1908 ಯೂಸ್ ಮಾಡ್ತಿದ್ದು. ಟಿಕೆಟ್ಸ್ನ ಟಕ ಅಂತ ಪ್ರಿಂಟ್ ಮಾಡಿ ಯೂಸ್ ಮಾಡ್ತಿದ್ರು ಅವಾಗ. ಇವಾಗ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಸೊ ಇದು ಟ್ರೈನ್ ಡೈರೆಕ್ಷನ್ಸ್ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಂತೆ. ಒಂದು ಕಡೆಯಿಂದ ಕರ್ಕೊಂಡು ಬಂದು ಟ್ರೈನ್ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಇಲ್ಲಿ ಬಂದು ಟ್ರೈನ್ ನಿಲ್ಲಿಸಿ ಹಿಂಗೆ ತಿರುಗಿಸ್ಬಿಡೋರು. ಆವಾಗ ಡೈರೆಕ್ಷನ್ ಹಿಂಗೆ ತಿರ್ಕೊಂಡು ಹಿಂಗೆ ಓಡೋದು. ಸೊ ಗುಡ್ ಲುಕಿಂಗ್, ಚೆನ್ನಾಗಿರೋ ಟ್ರೈನ್ ಇದು ಅಲ್ವಾ? ಇದು ಹಳೆ ಕಾಲದ ಓಲ್ಡ್ ಟ್ರೈನ್ಸ್ ಥರ ಇದೆ. ಆ್ಯಂಡ್ ಹ್ಯಾರಿ ಪಾಟರಲ್ಲಿ ಟ್ರೈನ್ ಇದೆಯಲ್ಲ, ಹಾಗ್ವಾರ್ಡ್ ಎಕ್ಸ್ಪ್ರೆಸ್, ಆ ಥರ ವೈಬ್ ಬರುತ್ತೆ ಹರಿಪುತ್ರ ಫ್ಯಾನ್ಸ್ಗೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. 1932 ಅಂತೆ ಇದು. ಸೋ ಗುಡ್. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಯಾರ. ಅಷ್ಟು ಇಯರ್ ಇಂದ ದೇ ಹ್ಯಾವ್ ಪ್ರಿಸರ್ವ್ಡ್ ಇಟ್ ವೆಲ್. ಬೆಂಗಳೂರು ತುಮಕೂರು ಟ್ರ್ಯಾಕಲ್ಲಿ ಹೋಗ್ತಿದ್ರು ರೈಲ್ವೆ ಅಂತ ಇದು. ಡೈರೆಕ್ಷನ್ ಚೇಂಜ್ ಮಾಡೋದಾ ಏನೋ ಗೊತ್ತಿಲ್ಲಪ್ಪ. ಇಲ್ಲ ಇಲ್ಲೇನೋ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಇದು, ಅಂದ್ರೆ ಕ್ಯಾರಿ ಮಾಡಕ್ಕೆ. ಒಬ್ರು ಇವರು ಇದ್ದಾರೆ, ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಇದನ್ನ. ಇಲ್ಲಿ ಕಾಲೇಜ್ ಎಲ್ಲ ಒಳಗೆ ಬೋಗಿ ಹಾಪರ್ ವ್ಯಾಗನ್ ಯೂಸ್ ಟು ಕ್ಯಾರಿ ಬಲಾಸ್ಟ್ ಟು ವರ್ಕ್ ಸೈಟ್. ಬಲಾಸ್ಟ್ ಅಂದ್ರೆ ಏನಪ್ಪ ಗೊತ್ತಿಲ್ಲ, ಅದೇ ಕನ್ನಡದಲ್ಲಿ ಓದೋಣ. ರೈಲ್ವೆ ಹಳಿಗಳಲ್ಲಿ ಕೆಲಸ ಮಾಡುವ ಸ್ಥಳಕ್ಕೆ ನಿಲುಭಾರವನ್ನು ಕೊಂಡೊಯ್ಯಲು. ನಿಲುಭಾರ ಅಂದ್ರೆ ಏನು ಪ್ರೇ? ಇಂಗ್ಲಿಷ್ ಮೀಡಿಯಂ ಅಲ್ಲ ಕನ್ನಡ ಮೀಡಿಯಂ ಅಲ್ಲ ಆಗ್ಬಿಟ್ಟಿದೀವಿ. ನಿಲುಭಾರ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಾತಾಡ್ಸ್ಕೊಂಬಂದ ಎಲ್ದೆ ಬೇಗ ಹೋಗಿ ಅಂತ ಹೇಳಿದೀನಿ. ಹೇಳಿದ್ಯಾ? ಬಾ ಇಳಿ, ಹೊಡೆದಾಚಾಕ್ತಾರ ಇಳಿ. ನಿನ್ನ ಹಾಕ್ಬೋದು, ನನ್ನ ಹಾಕಲ್ಲ. ಟಿಕೆಟ್ ತಗೋತಾ ಇದೀನಿ. ತಗೋ. ಈಗ ಒಳಗಡೆ ಎಂಟ್ರಿ ಟ್ರೈನ್. ಇವ್ರು ಧೋನಿ ಅವ್ರ ತಾತ ಟಿಕೆಟ್ ಕಲೆಕ್ಟರ್. ಎಕ್ಸಾಮ್ಗೂ ಸೀರಿಯಸ್ ಆಗಿ ಓದಿರ್ಲಿಲ್ಲ. 1922 ಮಾಡಿರೋದಂತ ಇದು. ಇಂಗ್ಲೆಂಡಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಬಡತೆ ಅವರೇ ತೊಗೊಂಬಂದಿದ್ದಾನೆ ರೈಲ್ವೇಸ್ನ ಇಂಡಿಯಾಗೆ. ಮೈಸೂರು ಸ್ಟೇಟ್ ರೈಲ್ವೆ 57,000ಕ್ಕೆ ತೊಗೊಂಡಿತ್ತಂತೆ ಇದನ್ನು. ಯಲಹಂಕ ಮತ್ತೆ ಬಂಗಾರಪೇಟೆ ಮಧ್ಯೆ ಹೋಗ್ತಿದ್ದಂತ ಟ್ರೈನ್ ಇದು. ಇಲ್ಲಿ ಒಂದ್ ಗುಡ್ ಥಿಂಗ್ ಏನಂದ್ರೆ ಎಲ್ಲಾದ್ರ ಬಗ್ಗೆನೂ ಡೀಟೇಲ್ಸ್ ಹಾಕಿದ್ದಾರೆ, ಚೆನ್ನಾಗಿ ತಿಳ್ಕೊಬಹುದು. ಮಕ್ಳನ್ನ ಕರ್ಕೊಂಬಂದ್ರೆ ಅವ್ರಿಗೆ ಹೇಳ್ಕೊಡ್ಬೋದು. ಅದಕ್ಕೆ ನಾವು ನಮ್ಮ ಮಗುನ್ ಕರ್ಕೊಂಡ್ ಬಂದಿದ್ದೀವಿ. ಸೊ ಇದು ನೋಡಿದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು, ರೈಲ್ವೆ ಟ್ರ್ಯಾಕ್ ಮೇಲೆ ಕಾರ್ ಏನಕ್ಕಿದೆ ಅಂತ. ಇದು ಹೆಸರು ರೈಲ್ ಮೋಟರ್ ಕಾರ್ ಅಂತ. ಇದನ್ನ ಮಾಡಿದ್ದು ಇನ್ಸ್ಪೆಕ್ಟರ್ಸ್ ಚೆಕ್ ಮಾಡಕ್ಕೆ ರೈಲ್ವೆ ಟ್ರ್ಯಾಕ್ನ ಒಳಗೆ ಕೂತ್ಕೊಂಡು ಕರ್ಕೊ ಹೋಗ್ತಿದ್ರಂತೆ. 6 ಜನ ಕೂತ್ಕೋಬೋದಂತೆ ಇದರಲ್ಲಿ, ಕಾರಲ್ಲಿ. ಇಲ್ಲಿ ಮುಂದೆ ಕೂತ್ಕೋಬಹುದು ಇಬ್ರು. 1925 ಮಾಡಿರೋದು ಇದು. ಇಲ್ಲಿ ಹಿಂದೆನೂ ಜಾಗ ಇದೆ ಕೂರಕ್ಕೆ. ಈಗ ಪೊಲೀಸ್ ಜೀಪ್ ಬರ್ತಿತ್ತಲ್ಲ, ಹಂಗೆ ಹಿಂದೆ ಕೂತ್ಕೊಂಡು. ಇವಾಗ ನಾವು ರೈಲ್ವೆ ಮ್ಯೂಸಿಯಂನ ಮೇನ್ ಅಟ್ರಾಕ್ಷನ್ ಆದಂತ ಟಾಯ್ ಟ್ರೈನ್ ಹೋಗ್ತಾ ಇದ್ದೀವಿ. ರೆಡಿನಾ ಪ್ರೇ? ರೆಡಿ. ಇವಳು ಬಂದಿರೋ ರೀಸನ್ನೇ ಅದು, ಟಾಯ್ ಟ್ರೈನ್ ಹೋಗ್ಬೋದು ಅಂತ. ಕ್ಯೂಟ್ ಆಕ್ಚುಲಿ, ಚೆನ್ನಾಗಿದೆ. ಒಂದು 6 ಸೀಟರ್ ಇದಿದೆ, ಅಂದ್ರೆ 6 ಲೈನ್ಸ್ ಇದೆ. ಒಂದ್ 4-5 ಜನ ಒಂದೊಂದ್ರಲ್ಲಿ ಕುತ್ಕೋಬಹುದು. ಇಟ್ಸ್ ವೆರಿ ಗುಡ್. ಅಂಡ್ ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ, ಸೀನಿಕ್ ವೇನಲ್ಲಿ ಇದೆ ಟ್ರ್ಯಾಕುನು. ಸೊ ಇಟ್ಸ್ ನೈಸ್. ನಾವ್ ಇಲ್ಲಿ ಲಾಲ್ ಬಾಗ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಹೋಗ್ತಾರಲ್ಲ, ಟಾಯ್ ಟ್ರೈನೇ ಫೇಮಸ್, ಅದಕ್ಕೋಸ್ಕರನೇ ಜನ ಹೋಗ್ತಾರೆ. ಮಕ್ಳಿಗೆ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಬನ್ನಿ ಟಾಯ್ ಟ್ರೈನ್. ನಮ್ಮಂತವ್ರಿಗೂ ಖುಷಿ ಆಗುತ್ತೆ. ಟಾಯ್ ಟ್ರೈನ್ ಅಂದ್ರೆ ಸುಮ್ಮನೆ ಆಟ ಸಾಮಾನು ಅಂತ ಅವ್ರು ನೆಗ್ಲೆಕ್ಟ್ ಮಾಡಿಲ್ಲ, ಅದಕ್ಕೂ ಒಂದು ಸ್ಟೇಷನ್ ಮಾಡಿದ್ದಾರೆ. ನೀಟಾಗೆ ಪ್ರಾಪರ್ ಪ್ರೊಫೆಷನಲ್ ಸ್ಟೇಷನ್ ಥರನೇ ಇದೆ. ಅಲ್ಲಿ ಒಳಗೆ ನಿಂತಿದೆ ನೋಡಿ ನಮ್ಮ ಟ್ರೈನು. ಸೊ ಈಗ ಅಲ್ಲಿಗೆ ಹೋಗಿ ಹತ್ಕೊಳ್ಳೋಣ. ಇದು ಟಾಯ್ ಟ್ರೈನ್ದು ಟೈಮಿಂಗ್ಸ್ ಇದೆ. 30 ಮಿನಿಟ್ಸ್ ಒಂದ್ಸೊಂದು ರೈಡ್ ಇರುತ್ತೆ. ಆ್ಯಂಡ್
ಮುಂಚೆ ಎಲ್ಲ ಈಗಿರೋ ತರ ಸ್ಪೀಕರ್ಸ್ ಇರ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಹಾಕಿದ್ದಾರೆ ಅನೌನ್ಸ್ಮೆಂಟ್ ದಟ್ ವಾಸಂಟ್ ಮೇಡ್ ಇನ್ ವರ್ಡ್ಸ್. ಸೊ ಇದು ನೋಡಿದ್ರೆ ಟ್ರೈನ್ ಬರ್ತಿದೆ ಅಂತ ಆರ್ ಹೊರಡ್ತಿದೆ ಅಂತ, ಎನಿಥಿಂಗ್. ನೈಸ್, ಬೆಲ್ ಚೆನ್ನಾಗಿಟ್ಟಿದ್ದಾರೆ. ಇದು ಕೂಲಿದೊಂದು ಗೊಂಬೆ ತರ ಮಾಡಿದ್ದಾರೆ. ಒಬ್ಬ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ ನಮಗೆ ತಗೊಂಡೋಗಿ. ನಿಜವಾದ ಬ್ಯಾಗೆ ಹಾಕಿದ್ದಾರೆ. ಅವ್ರು ಇಲ್ಲದೆ ಇದ್ದಿದ್ರೆ ಎಷ್ಟೊಂದು ಲಗೇಜ್ ಎಲ್ಲ ತಗೊಂಡೋಗಿ ಏರ್ಪೋರ್ಟ್ ಅಲ್ಲಿ ಇರುತ್ತಲ್ಲ ಟ್ರಾಲಿ, ಅದೆಲ್ಲ ಇರಲ್ವಲ್ಲ. ಸೊ ದೇ ಆರ್ ದ ಬೆಸ್ಟ್ ಪಾರ್ಟ್ ಆಫ್ ದ ರೈಲ್ವೆ ಸ್ಟೇಷನ್. ಎಸ್. ಸೊ ಈಗ ನಮ್ಮ ಟ್ರೈನ್ ಡ್ರೈವರ್ ಬಂದಿದ್ದಾರೆ. ಈಗ ಅವ್ರು ಆನ್ ಮಾಡಿ ಅಣ್ಣ ಹೊರಟ್ರು, ಹೋಗ್ಬಿಟ್ಟು ಬರ್ತೀರಾ? ಟಾಟಾ. ಅಣ್ಣ ಸೆಕೆಂಡ್ಗೆ ಹಾಕಿ ಈಗ ಹೊಡೆದ್ರು ಗಾಡಿನ. ಓದ್ಕೋಬ್ರೆ. ಇವಾಗ ನಮ್ಮ ಸರದಿ ಒಂದು ರೌಂಡ್ ಬಂದು ಕೂತಿದೆ. ನಾವು ಎಂಟ್ರಿ ಆಗಿ ಕೂತ್ಕೊಳ್ಳೋಣ. ಬನ್ನಿ ಮೇಡಮ್, ಬಲ್ಗಾಲಿಟ್ಟೊಳಗೆ ಬಾಪ್ರೆ. ಬಲ್ಗಾಲಿಟ್ಟೆ. ನಮ್ಮ ಡ್ರೈವರ್ ಅಣ್ಣಂಗೆ ಟಿಕೆಟ್ನ ತೋರಿಸ್ಬಿಟ್ಟು ಅವರು ಹೊರಕೊಟ್ರು. ಆ್ಯಂಡ್ ಇನ್ನೊಂದು ಒಳ್ಳೆ ವಿಷಯ ಅಂದರೆ 50 ರೂಪಾಯಿ ಒಬ್ರಿಗೆ ಚಾರ್ಜ್ ಮಾಡ್ತಾರಲ್ಲ, ಅದರಲ್ಲಿ ಈ ಟಾಯ್ ಟ್ರೈನ್ದು ಪ್ರೈಸ್ನ ಇನ್ಕ್ಲೂಡ್ ಮಾಡೇ ಚಾರ್ಜ್ ಮಾಡಿರ್ತಾರೆ. ಸೊ 50 ರೂಪಾಯಿಗೆ ಮ್ಯೂಸಿಯಂ ಎಂಟ್ರಿ ಮತ್ತು ಟಾಯ್ ಟ್ರೈನ್ ಎರಡೂ ಸಿಗುತ್ತೆ. ಇವಾಗ ಟ್ರೈನ್ ಹೊರಟಿದೆ. ಹ್ಯಾಪಿನಾ ಪ್ರಿಯಾ? ಸೂಪರ್ ಹ್ಯಾಪಿ. ಇವಳು ಬಂದಿರೋ ಮೇನ್ ರೀಸನ್ ಇದು. ಸೊ ಹೊರಟಿದೆ. ಲೈಟಾಗಿ ಡ್ರಿಸಲ್ ಶುರು ಆಗಿದೆ, ಮಳೆ ಶುರು ಆಗಿದೆ. ಸೊ ಮಳೆಯಲ್ಲಿ ಒಂದು ರೈಡ್ ಹೋಗಿದ್ದು ಬರೋಣ. ಸ್ಲೋ ಆಗಿ ಹೊರಟು. ನಾವು ಲಾಸ್ಟ್ ಅಲ್ಲ, ಮಧ್ಯದ ಬೋಗಿಲಿ ಕೂತಿದೀವಿ ನಾವು. ಮಧ್ಯದ ಬೋಗಿ ಲಾಸ್ಟ್ ಸೀಟ್. ಎಸ್. ರೈಲ್ವೆ ಸ್ಟೇಷನ್ ಕಾಣತ್ತಲ್ಲಿ, ಎಲ್ಲಿ? ಅಲ್ಲಿ ಒರಿಜಿನಲ್ ರೈಲ್ವೆ ಸ್ಟೇಷನ್. ಪಿಕ್ಚರ್ ಕರ್ನಾಟಕ ಪಿಕ್ಚರ್ ತರ. ಟನಲ್ ಒಳಗೆ ಹೋಗ್ತಾ ಇದೀವಿ ಈಗ. ಮೇಲೆ ಬೆಟ್ಟ ಬರ್ತದೆ. ನಮ್ಮನ್ನ ಅವ್ರು ತೆಗಿದ್ವಿ, ಅವ್ರು ನಮ್ಮನ್ನ ತೆಗಿತಿದ್ದಾರೆ. ಇದು ಮಹಾರಾಣಿ ಸಲೂನ್ ಅಂತ. ಇದು ಟ್ರೈನು ಯೂಸ್ ಮಾಡ್ತಿದ್ದು ಆಗಿನ ರಾಜ ಆದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಂಡತಿಗಂತ ಮಾಡಿದ ಇದಂತೆ ಟ್ರೈನ್ ಅಂತೆ. 1899. ಇದರಲ್ಲಿ ಜಸ್ಟ್ ಟ್ರೈನ್ ಮಾತ್ರ ಅಲ್ಲ, ಇದರಲ್ಲಿ ಒಂದು ರಾಯಲ್ ಬೆಡ್ರೂಮ್ ಇತ್ತು. ಆ್ಯಂಡ್ ಆ ಬೆಡ್ರೂಮಲ್ಲಿ ಫುಲ್ ರೋಸ್ ವುಡಲ್ಲಿ ಮಾಡಿದ್ದಂತೆಲ್ಲನೂ. ಆ್ಯಂಡ್ ಅದ್ರ ಜೊತೆಗೆ ಸರ್ವೆಂಟ್ಸ್ ರೂಮ್ ಇತ್ತು, ಬಾತ್ರೂಮ್ ಇತ್ತು, ಆ್ಯಂಡ್ ವಾಶ್ ಬೇಸಿನ್ ಇತ್ತು. ಲೈಕ್ ಪ್ರಾಪರ್ ಒಂದು ರೆಸಾರ್ಟ್ ಥರನೇ, ಬಟ್ ಮೂವಿಂಗ್ ಟ್ರೈನಲ್ಲಿ ಅಷ್ಟೇ. ಸಖತ್. ಟೇಬಲ್ ವಿತ್ ಮಿರರ್. ಆ್ಯಂಡ್ ಇದರಲ್ಲಿ ಸ್ಟೋರ್ ರೂಮು, ಕಿಚನ್ನು, ಪ್ರೇಯರ್ ರೂಮು, ಶವರ್ ರೂಮ್ ಎಲ್ಲ ಇತ್ತಂತೆ. ಇಲ್ಲಿ ಕುಕ್ಸ್ ರೆಸ್ಟ್ ರೂಮ್, ಅಡುಗೆ ಮಾಡೋರಿಗೆ ರೆಸ್ಟ್ ತಗೊಳಕ್ಕೆ ಸ್ಟೋರ್ ರೂಮ್ ಇದೆ, ಡೈನಿಂಗ್ ರೂಮ್ ಎಲ್ಲ ಒರಿಜಿನಲ್ಲೇ ಇಟ್ಟಿದ್ದಾರೆ ಅನ್ಸುತ್ತೆ. ಚೇರ್ಸ್ ಎಲ್ಲಾನು. ಹೌದು. ಇದೇನು ಕಿಚನ್. ಕಿಚನ್ ಒಳಗೇನಿದೆ? ವರ್ಲ್ಡ್ ಕಲ್ಲಿದೆ ಕಿಚನ್. ಬಾಯ್ಲರ್ ರೂಮ್ ಎಲ್ಲ ಇದೆ ಇಲ್ಲಿ. ಸ್ಟೋರ್ ರೂಮ್, ಕುಕ್ಸ್ ರೆಸ್ಟ್ ರೂಮ್, ಅಡುಗೆ ಮಾಡಿ ಸುಸ್ತಾದರೆ ರೆಸ್ಟ್ ಮಾಡೋಕ್ಕೆ, ಮಲ್ಕೊಳ್ಳೋಕ್ಕೆ ಕುಕ್ಗೆ. ಕಾಂಟಿನೆಂಟ್ ಪೋರ್ಟ್ ಸಿಟೀಸ್ ಆಫ್ ಬಾಂಬೆ ಆ್ಯಂಡ್ ಕಲ್ಕತ್ತಾ ವರ್ ದ ಫಸ್ಟ್ ಟು ಬಿ ಲಿಂಕ್ಡ್ ಬೈ ರೈಲ್. ಬಾಂಬೆ, ನಾಗ್ಪುರ್, ಕಲ್ಕತ್ತಾ. ಹಳೆ ಇಂಡಿಯಾ ಇದು. ಇಲ್ಲಿ ಇವಾಗ ಇನ್ಸ್ಪೆಕ್ಷನ್ ಕಾರ್ಗಳಿದೆ, 3 ಇದೆ. ಇದೊಂದು ಅಲ್ಲೊಂದಿದೆ. ಇದೊಂದು ಮೈಸೂರು ಸ್ಟೇಟ್ ರೈಲ್ವೆದು ನ್ಯಾರೋ ಗೇಜಲ್ಲಿ 3rd ಕ್ಲಾಸ್ ಕೋಚ್ ಇದು. ಸೊ ಇದರಲ್ಲಿ ಪ್ರಾಣಿಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಂತ ಡಾಗ್ ಕೇಜ್ ಮಾಡಿದ್ದಾರೆ ಇಲ್ಲೊಂದು. ಆ್ಯಂಡ್ ಇದೆಲ್ಲ ಬೇರೆ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಯೂಸ್ ಮಾಡ್ತಿದ್ದಾರಂತೆ ಇದನ್ನು. 30 ಸೀಟರ್ ಅಂತೆ. 30 ಜನ ಕುತ್ಕೋಬೋದು, 30 ಜನ ಕುತ್ಕೊಂಡು ಹೋಗ್ಬೋದಿತ್ತು. 1927 ಇದು. ಸೊ ಇದಾಗಿತ್ತು ನಮ್ಮ ವ್ಲಾಗ್.
ಇಲ್ಲಿಗೆ ಬಂದು ತುಂಬಾನೇ ಖುಷಿ ಆಯಿತು. ರೈಲ್ವೆ ಮ್ಯೂಸಿಯಂಗೆ ಸಿಕ್ಕಾಪಟ್ಟೆ ಟ್ರೈನ್ಸ್ಗಳು ನೋಡಿದ್ವಿ, ಹಳೆ ಕಾಲ ಟ್ರೈನಲ್ಲಿ ಹೆಂಗೆ ಯೂಸ್ ಮಾಡ್ತಿದ್ರು ಅಂತ, ತುಂಬಾನೇ ಚೆನ್ನಾಗಿತ್ತು. ಟಾಯ್ ಟ್ರೈನ್ ಅಂತೂ ಸಖತ್ತಾಗಿತ್ತು. ಆರಾಮ್ಸೆ ಮೈಸೂರವರಾಗಿದ್ರು ಟೂರಿಸ್ಟ್ಗಳು ಮಾತ್ರ ಬರ್ತಾರೆ, ಆಕ್ಚುಲಿ ಲೋಕಲೈಟ್ಸ್ ಬರಲ್ಲ ಇಲ್ಲಿಗೆ. ಬನ್ನಿ ಟಾಯ್ ಟ್ರೈನ್ಗೆ ಹೋಗಿ 1-2 hours ಆರಾಮ್ಸೆ ನಿಮ್ ವೀಕೆಂಡ್ ಅಲ್ಲಿ ಎಂಜಾಯ್ ಮಾಡಿ. ಇಟ್ಸ್ ವೆರಿ ಗುಡ್. ಅಂಡ್ ಮೈಸೂರವ್ರಿಗೆ ಇಲ್ಲಿ ಸುಮಾರು ಜನ ಗೊತ್ತಿಲ್ಲ ಈ ಜಾಗ. ಇಲ್ಲಿ ಬಂದು ಮೈಸೂರಿಗೆ ಬಂದ್ರೆ ಬೇರೆಯವರು ಬೆಟ್ಟಕ್ಕೆ ಹೋಗ್ತಾರೆ, ಪ್ಯಾಲೇಸ್ಗೆ ಹೋಗ್ತಾರೆ, KRS ಹೋಗ್ತಾರೆ. ಇದನ್ನ ಯಾರು ರೆಕಮೆಂಡ್ ಮಾಡಲ್ಲ, ಬಟ್ ನಾವು ರೆಕಮೆಂಡ್ ಮಾಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಒಂದು 2-3 hours ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ವೆಲ್ ಮೇಂಟೈನ್ಡ್ ಆಲ್ಸೋ. ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನ್ ಬೇಕಾದ್ರೂ ಮಾಡಿ. ನಿಮ್ ಜೀವನ ನಿಮ್ ಇಷ್ಟ. ಹೋಗಿ ಬನ್ನಿ, ಒಳ್ಳೇದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.